ಹಾಯ್ ಎಲ್ಲ ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಟು ರಾಧಾಕೃಷ್ಣ ಲಾಗ್ಸ್ ಇನ್ ಕನ್ನಡಗೆ ಎಲ್ಲರಿಗೂ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಅಯ್ಯೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ಒಂದು ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಸೊ ಇನ್ನೇನು ಇವತ್ತು ಲಾಗ್ ಬಂದುಬಿಟ್ಟು ಯಾವುದೇ ಒಂದು ಮನೆ ಕೆಲಸ ಇನ್ನೊಂದು ಮತ್ತೊಂದು ಯಾವುದೂ ಇಲ್ಲ. ಯಾಕೆ ಅಂತಂದರೆ ತುಂಬ ಜನ ನನಗೆ ನಿಮ್ಮ ಹೇರು ಹೇಗೆ ನೀವು ಮೇಂಟೆನೆನ್ಸ್ ಮಾಡ್ತಾ ಇದ್ದೀರಾ ಒಂದು ಪ್ರಶ್ನೆ. ಸೊ ಸೆಕೆಂಡ್ ಪ್ರಶ್ನೆ ಬಂದುಬಿಟ್ಟು ನೀವು ಏನೆಲ್ಲ ಶಾಂಪು ಯೂಸ್ ಮಾಡ್ತೀರಾ, ಯಾವ ಥರ ಮೇಂಟೆನೆನ್ಸ್ ಮಾಡ್ತೀರಾ, ನಿಮ್ಮ ಹೇರ್ ತುಂಬ ಚೆನ್ನಾಗಿದೆ, ಸೊ ತುಂಬ ಲೆಂತಿಯಾಗಿ ಬೆಳೆದಿದೆ, ತುಂಬ ಮಂದವಾಗಿದೆ, ಏನೆಲ್ಲ ಉಪಯೋಗಿಸ್ತೀರಾ ನಿಮ್ಮ ಹೇರ್ಗೆ, ಯಾವ ಥರ ನಿಮ್ಮ ಹೇರ್ ರೊಟೀನ್ ಇರುತ್ತೆ ಅಂತ ಕೇಳಿದ್ದೀರಾ. ಅದಕ್ಕೋಸ್ಕರ ಇವತ್ತು ಹೇರ್ ಬಗ್ಗೆನೇ ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ನಾನು ಯಾವುದೆಲ್ಲ ಶಾಂಪು ಯೂಸ್ ಮಾಡ್ತೀನಿ, ಯಾವ ಥರ ಇದು ಮಾಡ್ಕೊಳ್ತೀನಿ, ಸೊ ಯಾವ ಥರ ನಾನು ಯೂಸ್ ಅಂದರೆ ನನ್ನ ಹೇರ್ನ ಒಂದು ಪ್ರೊಡಕ್ಷನ್ ಥರ ಯಾವ ಥರ ನೋಡ್ಕೊಳ್ತೀನಿ ಅಂತ. ಸೊ ಬನ್ನಿ ಈಗ ಶುರು ಮಾಡೋಣ. ಶುರು ಮಾಡೋದಕ್ಕಿಂತ ಮುಂಚೆ ಎಲ್ಲ ಹೆಣ್ಮಕ್ಳಿಗೆ ಯೂಸ್ಫುಲ್ ವಿಡಿಯೋ ಇದು. ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಒಂದು ಪುಟ್ಟದೊಂದು ಲೈಕ್ ಕೊಡಿ. ಸೊ ನಾನು ಇವತ್ತಿನ ದಿನ ಬಂದುಬಿಟ್ಟು ಆಲ್ರೆಡಿ ಸ್ನಾನ ಮಾಡಿರಲಿಲ್ಲ. ಆಲ್ರೆಡಿ ಒಂದು 12 ಗಂಟೆ ಆಗಿತ್ತು ಬೆಳಗ್ಗೆ. 12 ಗಂಟೆಯಲ್ಲಿ ಪಾರ್ಲರ್ಗೆ ಹೋಗಿದ್ದೀನಿ. ಯಾಕೆ ಅಂತಂದರೆ ಮೊದಲೇ ಸ್ಟೆಪ್ ನಿಮಗೆ ಹೇಳ್ತಾ ಇದ್ದೀನಿ, ನನಗೂ ಕೂಡ ಸ್ವಲ್ಪ ವೈಟ್ ಹೇರ್ಸ್ ಇದೆ. ಆ ವೈಟ್ ಹೇರ್ಸ್ನ ಇನ್ನು ಪಾರ್ಲರ್ಗೆ ಹೋಗೇ ಕಲರ್ ಹಾಕ್ಸ್ಕೊಂಡು ಬಂದು ಸ್ನಾನ ಮಾಡ್ಕೊಳ್ತೀನಿ. ಮೊದಲೆಲ್ಲ ನಾನೇ ಕಲರ್ ಹಾಕ್ಕೊತಾ ಇದ್ದೆ. ಇತ್ತೀಚೆಗೆ ಏನಾಗ್ಬಿಟ್ಟಿದೆ ಅಂತಂದರೆ ನೀಟಾಗಿ ಹಚ್ಕೊಳಕ್ಕಾಗಲ್ಲ. ಆ ಕೈಯೆಲ್ಲ ಗ್ಲೌಸ್ ಹಾಕ್ಕೊಂಡಿರ್ತೀವಲ್ವ, ಆದರೂ ಕೂಡ ಒಂಥರ ಕೈಯೆಲ್ಲ ಕಪ್ಪಗಾದಂಗೆ ಆಗುತ್ತೆ. ಮತ್ತು ಪಾರ್ಲರಾಗಿ ನೀಟಾಗಿ ಹಚ್ದಂಗೆ ನಾವು ಹಚ್ಕೊಳಕ್ಕಾಗಲ್ಲ. ಸೊ ಹಾಗಾಗಿ ಈ ರೀತಿ ಪಾರ್ಲರ್ಗೆ ಹೋಗಿ ಕಲರ್ನ ಹಾಕ್ಸ್ಕೊಬರ್ತೀನಿ ನಾನು ಫ್ರೆಶ್ ಅಪ್ ಆಗಿದ್ದೀನ. ಸೊ ಅಂದರೆ ತಲೆ ಸ್ನಾನ ಮಾಡಿ ಸ್ವಲ್ಪ ವೈಟ್ ಹೇರ್ ಬಂದಿದ್ದೀನ. ಇನ್ನು ನಾನು ಇಲ್ಲೇ ನಮ್ಮ ಮನೆ ಹಿಂದೆಗಡೆ ಒಂದು ಪಾರ್ಲರ್ ಇದೆ, ರೇಣು ಪಾರ್ಲರ್ ಅಂತ ಹೇಳ್ಬಿಟ್ಟು ಅಲ್ಲಿ ಹೋಗ್ತಿರ್ತೀನಿ ಯಾವಾಗಲೂ ನಾನು. ಸೊ ನೋಡಿ ಅಲ್ಲೆಲ್ಲ ಓಪನ್ ಮಾಡಿ ಹೇರ್ಗಳೆಲ್ಲ ತೋರಿಸ್ತಾ ಇದ್ದೀನಿ ನಿಮ್ಗೆ ಯಾವ ಥರ ಇದೆ ಏನು ಅಂತ ಹೇಳ್ಬಿಟ್ಟು. ವೈಟ್ ಹೇರ್ ನಿಮಗೆ ಕಾಣಿಸ್ತಾ ಇದೆ ಅಂತ ಅಂದ್ಕೊಳ್ತೀನಿ. ಸೊ ಈ ಥರ ಇರುತ್ತೆ ನಂದು ಕೂಡ ಹೇರು. ಸೊ ಏನು ಗೊತ್ತಾ, ನನ್ನ ಹೇರಿಗೆ ನಾನು ಯೂಸ್ ಮಾಡೋದು ಬಂದುಬಿಟ್ಟು ಕ್ಲಿನಿಕ್ ಶಾಂಪ್ ಆಗ್ತಿದೆ ಮೊದಲು. ಅಂದರೆ ನಾವು ಫಸ್ಟು ನನ್ನ ಒಂದು ಬಾಲ್ಯ ಜೀವನ ಏನಿತ್ತೋ ಆವಾಗ ಅಮ್ಮರೆಲ್ಲ ನನಗೆ ಹಚ್ತಾ ಇದ್ದಿದ್ದು ಏನು ಗೊತ್ತಾ, ಲೈಬೈ ಸೋಪ್ ಅಂತ ಹೇಳ್ತಾರಲ್ವ, ಈಗೂ ಎಲ್ಲ ಇದೆ ಅದು, ಬಟ್ ಅವಾಗಿನ ಥರ ಬರಲ್ಲ ಅಂದ್ಕೊತೀನಿ. ಲೈಬೈ ಸೋಪು ಮತ್ತು ಅಡವಿಲಿ ಚೌಳು ಅಂತ ಸಿಗ್ತಿತ್ತು ನಮ್ಮ ಕಡೆ ಎಲ್ಲ. ಇದ್ರ ಬಗ್ಗೆ ನಮ್ಮ ಒಂದು ಕಡೆ ಬೆಳೆದಿರೋರಿಗೆ ಗೊತ್ತಾಗುತ್ತೆ ಚೌಳು ಅಂದರೆ ಏನು ಅಂತ. ಈ ಕಡೆಯವ್ರಿಗೆಲ್ಲ ಗೊತ್ತಾಗೋ ಡೌಟು ಅಂತ ಅಂದ್ಕೊಳ್ತೀನಿ. ಇದು ಒಂದು ಅಡವಿಲಿ ಸಿಗುತ್ತೆ, ಅಂದರೆ ಸೀಮೆಜಲ್ಲಿ ಗಿಡ, ಒಂಥರ ಪರ್ದೆ ಗಿಡ, ಫಾರೆಸ್ಟ್ ಥರ, ಈ ಥರ ಕಾಡು ಥರ ಇರುತ್ತಲ್ವ, ಆ ಥರ ನೆಲದಲ್ಲಿ ಇದಾಳುತ್ತೆ ಚೌಳು ಅಂತ ಹೇಳ್ಬಿಟ್ಟು. ಆ ಚೌಳು ಒಂಥರ ನೊರೆ ಥರ ಇರುತ್ತೆ ಕೆಳಗಡೆ, ಒಂಥರ ವೈಟು. ಅದನ್ನು ಏನು ಮಾಡ್ತಿದ್ವಿ ಅಂದರೆ ಮಣ್ಣು ಆ ಥರ ಆಗಿರುತ್ತೆ ಅದು. ಅದನ್ನೆಲ್ಲ ಹಿಂಗೆ ಅಂದ್ಕೊಂಡು ಕೈಯಲ್ಲಿ ನಾವು ಸಂಡೇ ಬಂದರೆ ಸಾಕು, ಸ್ಕೂಲ್ ಇಲ್ಲಿ ಇರ್ತಿರ್ಲಿಲ್ವಲ್ಲ, ಹೋಗೋದು ಬಾಣಲಿಗಳು ತೊಗೊಂಡೋಗ್ಬಿಟ್ಟು ಒಂದು 7-8 ಜನ ಹುಡುಗರೆಲ್ಲ ಒತ್ಕೊಂಡು ಬಂದುಬಿಡ್ತಿದ್ವಿ ಚೌಳ. ಆ ಚೌಳ ಬಟ್ಟೆಗೆ ಕೂಡ ಯೂಸ್ ಮಾಡೋರು. ಸೊ ಅದನ್ನ ನೆನೆಸಿ ಇಟ್ಬಿಟ್ಟು ಬಟ್ಟೆ ಹೋಗಿದ್ರೆ ಸುಮ್ಮನೆ ಘಮ ಅಂತ ಇರ್ತಿದ್ವು ಅವಾಗೆಲ್ಲ, ನಾವು ಚಿಕ್ಕ ಹುಡುಗರಾದಾಗಿದೆಲ್ಲ. ಸೊ ನನಗೆ ಆ ಚೌಳೀರನ್ನ ಚೊಂಬೊಳಗಡೆ ಹಾಕ್ಕೊಂಡು ನಮ್ಮಮ್ಮ ಒಂದು ಸ್ವಲ್ಪ ನೀರು ಹಾಕ್ಬಿಟ್ಟು ಅದನ್ನು ಎಲ್ಲ ಮಿಕ್ಸ್ ಮಾಡಿದ್ರೆ ನೊರೆ ಬರ್ತಿತ್ತು. ಆ ಚೌಳೀರು ಹಾಕ್ಬಿಟ್ಟು ಮತ್ತು ಈ ಲೈಬೈ ಸೋಪ್ನ ಹಾಕಿ ನನಗೆ ಸ್ನಾನ ಮಾಡಿಸೋರು. ಬಾಲ್ಯ ಜೀವನ ಇದು ನಡೆದಿರೋದು. ಅಂದರೆ ನನಗೆ ಬುದ್ಧಿ ಒಂದು 7-8ನೇ ಕ್ಲಾಸ್ವರೆಗೂ ನಾನು ಈ ಥರ ಒಂದು ಸ್ನಾನ ಮಾಡಿದ್ದೀನಿ. ಅದಾದಮೇಲೆ ಸ್ವಲ್ಪ ಕಾಲ ಚೇಂಜ್ ಆಯ್ತಲ್ವ. ಸೊ ಆ ಟೈಮಲ್ಲಿ ಕ್ಲಿನಿಕ್ ಶಾಂಪ್ ಅಂತ ಬಂತು, ಅಂದರೆ ಕ್ಲಿನಿಕ್ ಪ್ಲಸ್ ಶಾಂಪ್ ಅಂತ ಬಂತು. ಆವಾಗ ₹1 ಇತ್ತು ಅಂತ ಅನಿಸುತ್ತೆ. ಸೊ ಅವಾಗ ಏನು ಮಾಡಿದೆ ಅಂತಂದರೆ ಶಾಂಪ್ ಯೂಸ್ ಮಾಡೋಕ್ಕೆ ಶುರು ಮಾಡಿಕೊಂಡೆ ನಾನು. ಆವಾಗಲೂ ಏರ್ ತುಂಬ ಚೆನ್ನಾಗಿತ್ತು. ಸ್ಕೂಲಿಗೆ ಹೋಗ್ಬೇಕಾದಾಗಂತೂ ಸಿಕ್ಕಾಬಟ್ಟೆ ಏರಿತ್ತು ನನಗೆ. 2 ಜಡೆ ಹಾಕಿದರೆ ಫುಲ್ಲು ಒಂದು ಅರ್ಧ ಮೊಳದಷ್ಟು ಬೀಳ್ತಿತ್ತು ನನಗೆ ಏರು. ಸೊ ಆ ಥರ ಕ್ಲಿನಿಕ್ ಪ್ಲಸ್ನ ಶಾಂಪ್ನ ಯೂಸ್ ಮಾಡೋಕ್ಕೆ ಶುರು ಮಾಡಿದೆ. ನೋಡಿ ಇವಾಗ ಪಾರ್ಲರಲ್ಲೆಲ್ಲ ಕಲರ್ ಹಚ್ಚಿಸ್ಕೊಂಡೆ. ಒಂದು 50 ಮಿನಿಟ್ಸ್ ಅಷ್ಟೇ ನಾನು ಬಿಡೋದು. ನಾನು ಹಚ್ಚೋದು ಗಾರ್ನಿಯರು. ಇವತ್ತು ಬ್ಲ್ಯಾಕ್ ಅವ್ರ ಹತ್ರ ಇರಲಿಲ್ಲ. 3 ಕಲರ್ ಇರುತ್ತೆ ಗಾರ್ನಿಯರಲ್ಲಿ, ಅಂದರೆ ಒಂದು ಬ್ಲ್ಯಾಕು, ಒಂದು ಬರ್ಗೆಂಡಿ ಕಲರ್, ಒಂಥರ ಸ್ವಲ್ಪ ಒಂಥರ ಕೆಂಜಿಗೆ ಕಲರ್ ಒಂಥರ ಇರುತ್ತೆ. ಸೊ ನಾನಿವತ್ತು ಬರ್ಗೆಂಡಿ ಕಲರ್ ಹಾಕಿಸ್ಕೊಂಡೆ, ಯಾಕೆಂದರೆ ಬ್ಲ್ಯಾಕ್ ಇರಲಿಲ್ಲ ಅವ್ರ ಹತ್ರ. ನೋಡಿ ಈಗ ಸ್ನಾನ ಮಾಡಿದ್ದೀನಿ, ಎಲ್ಲಾದರೂ ಒಂದು ಬ್ಲ್ಯಾಕ್ ಹೇರ್ ಕಾಣಿಸ್ತಿದೆಯೇನೋ, ತುಂಬ ಶೈನಿ ಬರುತ್ತೆ. ನಾನು ಗಾರ್ನಿಯರ್ ಬಿಟ್ಟರೆ ಯಾವುದು ಬೇರೆ ಯೂಸ್ ಮಾಡಲ್ಲ. ಇದು ಕೂಡ ನಾನು ಒಂದು 4 ವರ್ಷದಿಂದ ಅಷ್ಟೇ ಹಾಕ್ಕೊಳ್ತಾ ಇರೋದು, ನಾನು ಮೊದಲು ಹಾಕ್ಕೊಳ್ತಾ ಇರಲಿಲ್ಲ ಆ್ಯಕ್ಚುಲಿ. ಸೊ ಈಗ ಶಾಂಪು ಕ್ಲಿನಿಕ್ ಪ್ಲಸ್ ಶಾಂಪು ಹೇಳಿದೆ ನಿಮಗೆ.
ಕ್ಲಿನಿಕ್ ಪ್ಲಸ್ ಶಾಂಪ್ನ ಒಂದು 5-6 ವರ್ಷ ಯೂಸ್ ಮಾಡಿದ್ದೀನಿ ಅಂತ ಅನಿಸುತ್ತೆ. ಅದಾದಮೇಲೆ ನನಗೆ ಏರ್ ಸಖತ್ತಾಗಿ ಬಂತು ಕ್ಲಿನಿಕ್ ಪ್ಲಸ್ ಶಾಂಪ್ ಯೂಸ್ ಮಾಡಿದಾಗ. ಏರ್ ಸಿಕ್ಕಾಪಟ್ಟೆನೇ ಬಂದ್ಬಿಡ್ತು ಅಂತಲೇ ಹೇಳ್ಬೋದು ಬಿಡಿ. ಸೊ ಆದರೆ ಸ್ವಲ್ಪ ಡ್ಯಾಂಡ್ರಪ್ ಜಾಸ್ತಿ ಆಗಿಬಿಡ್ತು. ಡ್ಯಾಂಡ್ರಪ್ ಜಾಸ್ತಿ ಆದಾಗ ಈ 4 ವರ್ಷದ ಹಿಂದೆ ಏನು ಮಾಡಿದ್ರು, ಆ ಡ್ಯಾಂಡ್ರಪ್ಪು ಕ್ಲಿನಿಕ್ ಪ್ಲಸ್ ಹಾಕಬೇಡ, ಡ್ಯಾಂಡ್ರಪ್ ಜಾಸ್ತಿ ಇರುತ್ತೆ ಅಂದರೆ, ನಾನು ಸುಮಾರು ವರ್ಷದಿಂದ ಅದನ್ನೇ ಹಾಕ್ಕೊಂಡು ಬಂದಿದ್ದೀನಿ ಅಂದರೂ ಕೂಡ ಇಲ್ಲ ಆಲ್ ಕ್ಲಿಯರ್ ಯೂಸ್ ಮಾಡು, ನಿನಗೂ ಡ್ಯಾಂಡ್ರಪ್ ಇರಲ್ಲ ಅಂತ ಯಾರೋ ಒಬ್ರು ಹೇಳಿದರು. ನನಗೆ ಯಾರು ಹೇಳಿದ್ರು ಅನ್ನೋದು ಖಂಡಿತ ನೆನಪಿಲ್ಲ. ಅಲ್ಲೇ 4 ವರ್ಷದ ಹಿಂದೆ ನನಗೆ ನೆನಪಾಗ್ತಾ ಇಲ್ಲ ಯಾರು ಹೇಳಿದ್ದು ಅಂತ ಹೇಳ್ಬಿಟ್ಟು. ಸೊ ಆವಾಗ ನಾನೇನು ಮಾಡಿದೆ, ಸರಿ ಬಿಡು ಅಂತೇಳಿ ಆಲ್ ಕ್ಲಿಯರ್ನ ತೊಗೊಂಡು ಬಂದು ಈ ತುಮಕೂರಿಗೆ ಬಂದ ಮೇಲೇ, ಬೆಂಗಳೂರಿಂದ ತುಮಕೂರಿಗೆ ಬಂದ್ವಿ ನಾವು. 4 ವರ್ಷ ಆಯ್ತು ಬಂದು, ಈಗ 5 ವರ್ಷದಾಗ ಬಿದ್ದಿದೆ. ಸೊ ಆವಾಗನಿಂದ ನಾನು ಯೂಸ್ ಮಾಡೋಕ್ಕೆ ಶುರು ಮಾಡಿದೆ ಆಲ್ ಕ್ಲಿಯರ್ನ. ಆಲ್ ಕ್ಲಿಯರ್ ಹಾಕಿ ಒಂದು 15 ದಿನಕ್ಕೆ, ಒಂದು ವಾರಕ್ಕೆ ಟೋಟಲಿ ನನಗೆ ಕ್ಲಿಯರ್ ಆಗಿಬಿಡ್ತು. ಅಂದರೆ ಏರಲ್ಲಿ ಏನು ಒಳಗಡೆ ಡ್ಯಾಂಡ್ರಪ್ಪೇ ಇಲ್ಲ, ಅಷ್ಟು ಕ್ಲೀನ್ ಆಗಿಬಿಡ್ತು. ಎಲ್ಲ ಒಂಥರ ಕೆರೆದು ತಲೆನ ಒಂಥರ ಅಕ್ಕು ಬಂದಿತ್ತು, ಅಷ್ಟು ಡ್ಯಾಂಡ್ರಪ್ ಇರೋದು. ಸೊ ಅದು ಆಲ್ ಕ್ಲಿಯರ್ ಹಚ್ಚಿದ ತಕ್ಷಣವೇ ಕ್ಲಿಯರ್ ಆಗೋಗ್ಬಿಡ್ತು. ಸೊ ಈ ರೀತಿ ನಾನು ಶಾಂಪ್ನ ಯೂಸ್ ಮಾಡ್ತಾಯಿದ್ದೀನಿ, ಆಲ್ ಕ್ಲಿಯರ್ ಶಾಂಪ್ನ. ಸೊ ಅದಾದಮೇಲೆ ಏನಾಯಿತು ಅಂತಂದರೆ, ನಾನು ತುಂಬ ಲೆಂತ್ ಇತ್ತು ಕೂದಲ. ನನಗೆ ಒಂದು ಇಷ್ಟ ಏನು ಗೊತ್ತಾ, ಹೋಗಿ ಎಲ್ಲ ಇದು ಮಾಡಿಸ್ಬೇಕು, ಸ್ಟ್ರೈಟ್ನಿಂಗ್, ಇನ್ನೊಂಚೂರು ಸ್ಟ್ರೈಟ್ನಿಂಗ್ ಬರಬೇಕು ಅಂತೇಳಿ ಹೋದ ವರ್ಷ ಸ್ಟ್ರೈಟ್ನಿಂಗ್ ಮಾಡಿಸ್ಕೊಂಡಿದ್ದೆ ಬೆಂಗಳೂರಲ್ಲಿ. ಒಳ್ಳೆ ಟ್ರೀಟ್ಮೆಂಟೇ ತೊಗೊಂಡಿದ್ದೆ. ನಾನೇನು ಕಮ್ಮಿದು ಆ ಥರ ಏನೂ ತೊಗೊಂಡಿಲ್ಲ, ಸ್ವಲ್ಪ ಚೆನ್ನಾಗಿರೋದೇ ತೊಗೊಂಡಿದ್ದೆ. ಅದು 24,000 ಆಗಿತ್ತು ನಾನು ಏರ್ ಸ್ಟೈಲ್ ಸ್ಟ್ರೈಟ್ನಿಂಗ್ ಮಾಡೋಕ್ಕೆ. ಅಂದರೆ 20,000 ಏರ್ ಸ್ಟ್ರೈಟ್ನಿಂಗ್ ಮಾಡೋಕ್ಕೆ. ಅದು ಸ್ಟ್ರೈಟಾಗೇ ಇತ್ತು, ಇನ್ನೊಂಚೂರು ಬರಲಿ ಅಂತ ಆಸೆ ನನಗೆ. ಏರ್ ಅಂದರೆ ಅಷ್ಟಿಷ್ಟ ನನಗೆ. ಸೊ 20,000 ಏರ್ ಸ್ಟ್ರೈಟ್ನಿಂಗ್ ಕೊಟ್ಟಿದ್ದೆ. ಶಾಂಪು ಕೊಟ್ಟಿದ್ರು ಅವರು 2 ಶಾಂಪು ಕೊಟ್ಟಿದ್ರು. ಅದು 4,000 ಆಗಿತ್ತು, ಅಂದರೆ 4,000 ಆಗಿತ್ತು. ಅದನ್ನು ತೊಗೊಂಡು ಬಂದಿದ್ದೆ. ಅದನ್ನು ತೊಗೊಂಡು ಬಂದು 6 ಮಂತು ಯೂಸ್ ಮಾಡಿದೆ. ಅಂದರೆ ಕಂಡೀಷ್ನರ್ ಬೇರೆ, ಶಾಂಪ್ ಬೇರೆ, ಒಂದೊಂದು ಬಾಟ್ಲಿ ಸಪ್ರೇಟ್ ಕೊಟ್ಟಿದ್ರು. 6 ತಿಂಗಳು ಯೂಸ್ ಮಾಡಿದೆ ನೋಡಿ ಆ ಶಾಂಪ್ನ. ಸೂಪರಾಗಿದ್ವು. ಅವಾಗ ಇನ್ನೂ ಶೈನಿಂಗ್ ಬತ್ತಿತ್ತು ಕೂದಲ. ಸೊ ಅದನ್ನು ಮತ್ತೆ ತೊಗೊಳಕ್ಕೆ ನಾನು ಬೆಂಗಳೂರಿಗೆ ಹೋಗಬೇಕಿತ್ತು. ಸೊ ಆಗಲ್ಲಪ್ಪ, 4,000 ಶಾಂಪಿಗಿಡೋಕ್ಕೆ ಸುಮ್ಮನೆ ಏನಕ್ಕೆ, ನನ್ನ ಏರ್ ತುಂಬಾ ಚೆನ್ನಾಗಿದೆ ಬಿಡು ಅಂತ ಹೇಳ್ಬಿಟ್ಟು ನಾನು ಇವಾಗ ಆಲ್ ಕ್ಲಿಯರ್ ಶಾಂಪ್ನೇ ಹಾಕ್ಕೊಳ್ಳೋದು. ಅಷ್ಟೇ ನಾನು ಯೂಸ್ ಮಾಡೋದು, ಇನ್ನೇನೂ ಇಲ್ಲ ಖಂಡಿತ. ಬೇರೆದು ಏನೂ ಯೂಸ್ ಮಾಡ್ತಿಲ್ಲ ನಾನು. ಸೊ ಅದು ನನಗೆ ಬೆಳೆದಿರೋದೇ ಶರೀರಕ್ಕೊದ್ದಿನೋ, ಇಲ್ಲಾಂತಂದರೆ ಶಾಂಪಿಂದನೋ, ಇಲ್ಲಾಂದರೆ ಒಂದು ಏನು ಅಂದರೆ ಫುಡ್ ತಿನ್ನೋದ್ರಿಂದನೋ, ಯಾವುದರಿಂದ ಅಂತ ಅನ್ನೋದು ನಿಜವಾಗೂ ನನಗೆ ಗೊತ್ತಿಲ್ಲ. ಸೊ ನನಗೆ ಏರ್ ತುಂಬ ಚೆನ್ನಾಗಿದೆ. ಇಷ್ಟೇ ನಂದು ಒಂದು ಏರಿನ ರೊಟೀನ್ ಆಗಿರುತ್ತೆ. ಸೊ ಅದೆಲ್ಲ ಆದಮೇಲೆ ಇನ್ನು ಕೂದಲನ್ನು ಎಲ್ಲ ಆರಿಸ್ಕೊಂಡೆ. ಸೊ ಇನ್ನೂ ಆರಿರಲಿಲ್ಲ, ಸ್ವಲ್ಪ ಹಂಗೆ ಬಿಟ್ಕೊಂಡು ತರಕಾರಿಗಳು ತಂದಿದ್ರು ಮನೆಯಲ್ಲಿ, ಅದನ್ನೆಲ್ಲ ಎತ್ತಿಕೊಳ್ತಾ ಇದ್ದೆ. ಸೊ ನಮಗೆ ಇನ್ನೇನು ಮಾರ್ಕೆಟು ಇಲ್ಲೇ ಹತ್ರ ಐತೆ, 1 ಕಿಲೋಮೀಟ್ರ್ ಆಗುತ್ತೆ ಅಷ್ಟೇ ಮಾರ್ಕೆಟ್ ಇಲ್ಲಿಂದ, ನಮ್ಮ ಮನೆ ತಗಳಿಂದ. ಮಾರ್ಕೆಟ್ಗೆ ಹೋಗ್ಬಿಟ್ಟು ಬೆಳಗ್ಗೆ ತರಕಾರಿ ತೊಗೊಂಡು ಬಂದಿದ್ರು, ಅದನ್ನೇ ಎತ್ತಿಕ್ಕಿರಲಿಲ್ಲ ನಾನು. ಸೊ ಹಂಗೆ ಇಟ್ಟಿದ್ದೆ. ಈರುಳ್ಳಿ, ಬೆಳ್ಳುಳ್ಳಿ ಏನೂ ಇರಲಿಲ್ಲ, ಎಲ್ಲ ಖಾಲಿಯಾಗಿತ್ತು. ಮತ್ತು ಟೊಮೊಟೊ ಅಂತೂ ತುಂಬ ಕಮ್ಮಿ ಆಗಿದೆ ಅಂತ ಅನಿಸುತ್ತೆ. ಒಂದು 5 kgನೇ ಟೊಮೊಟೊ ತಂದಿದ್ರು ಅನಿಸುತ್ತೆ. ಸೊ ಎಲ್ಲ ಎತ್ತಿಟ್ಕೊಳ್ತಾ ಇದ್ದೀನಿ. ನಾನು ಇಲ್ಲೇ ಫ್ರಿಜ್ ಇರೋದ್ರಿಂದ ಫ್ರಿಜ್ ಹತ್ರನೇ ಕೂತ್ಕೊಂಡು ಒಂದರಲ್ಲಿ ಈರುಳ್ಳಿ ಹಾಕ್ಕೊಳ್ತೀನಿ, ಆ ಕಡೆ ಸೈಡಲ್ಲಿ ಬೆಳ್ಳುಳ್ಳಿ ಹಾಕ್ಕೊಳ್ತೀನಿ, ಮತ್ತು ಒಂದರಲ್ಲಿ ಟೊಮೊಟೊ ಹಾಕ್ಕೊಳ್ತೀನಿ. ಸೊ ಆಲೂಗಡ್ಡೆ ಕೂಡ ಇದೇ ಕೆಳಗಡೆನೇ ಹಾಕ್ತೀನಿ. ನನಗೆ ಯಾರೋ ಮೊನ್ನೆ ಒಂದು ವಿಡಿಯೋದಲ್ಲಿ ನೋಡಿದೆ, ಈರುಳ್ಳಿ ಆಲೂಗಡ್ಡೆ ಹಾಕಬಾರ್ದು ಕೆಟ್ಟೋಗ್ತವೆ ಅಂತ ಹೇಳ್ತಾಯಿದ್ರು. ಸೊ ನಾನು ಅದಕ್ಕೋಸ್ಕರ ಇವಾಗ ಈರುಳ್ಳಿ ಆಲೂಗಡ್ಡೆ ಜೊತೆಗೆ ಇಡ್ತಾಯಿಲ್ಲ, ಬೆಳ್ಳುಳ್ಳಿ ಜೊತೆ ಇಟ್ಟರೆ ಏನಾಗಲ್ವಂತೆ. ಸೊ ನೋಡೋಣ, ಇದು ಒಂದು ಸರಿ ಟ್ರೈ ಮಾಡೋಣ ಅಂಥೇಳಿ ಈ ರೀತಿ ಎಲ್ಲ ಜೋಡಿಸ್ಕೊತಾ ಇದ್ದೆ. ಸೊ ನನ್ನ ಏರಿನ ರೊಟೀನ್ ಬಗ್ಗೆ ನಿಮಗೆಲ್ಲ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ. ಸೊ ಏನು ಗೊತ್ತಾ, ತುಂಬ ಚೆನ್ನಾಗಿದೆ ಏರ್ ಮಾತ್ರ. ಮತ್ತು ಇನ್ನೊಂದು ವಿಷಯ ಗೊತ್ತಾ, ಇತ್ತೀಚೆಗೆ ಸ್ವಲ್ಪ ಏರ್ ಫಾಲ್ ಆಗ್ತಿದೆ. ಯಾಕಂತ ಗೊತ್ತಾಗ್ತಿಲ್ಲ, ಏರ್ ಫಾಲ್ ಯಾಕೆ ಆಗ್ತಿದೆ ಅನ್ನೋದು. ಸೊ ನಾನು ಕೂಡ ಸ್ವಲ್ಪ ಜಾಸ್ತಿ ಹೊರಗಡೆ ಸ್ನಾನ ಮಾಡೋದು ಹೆಚ್ಚಾಗಿದೆ ಇವಾಗ. ಯಾಕೆ ಅಂತ ಹೇಳ್ತೀನಿ ಕೇಳಿ. ಒಂದು 3 ಮಂತ್ಸಿಂದ ಸ್ವಲ್ಪ ತಿರುಗಾಟ ಜಾಸ್ತಿ ಆಯಿತು. ಅಂದರೆ ಊರು ಆಗಿರ್ಬೋದು, ಮತ್ತು ಟ್ರಿಪ್ಸ್ ಹೋದ್ವಿ, ಎಲ್ಲ ಜಾಸ್ತಿ ಟ್ರಿಪ್ ಹೋಗಿದ್ದೀನಿ ನಾನು. ಇನ್ನು ಎಲ್ಲ ಕಡೆ ಟ್ರಿಪ್ ಹೋದಾಗಲೂ ತಲೆ ಸ್ನಾನ ಮಾಡಲೇಬೇಕು. ಸೊ ಯಾವ್ಯಾವ ನೀರು ಏನು ಕಥೆಯೇ ಗೊತ್ತಿಲ್ಲ. ನಾನು ಟೋಟಲಿ ಟ್ರಿಪ್ ಹೋಗಿರೋದು ಈ 3 ಮಂತ್ಸಲ್ಲಿ ತಿರುಪತಿಗೆ ಹೋದೆ ಒಂದು 2 ಡೇಸು, ಆಮೇಲೆ ಅದಾದಮೇಲೆ ಮಂತ್ರಾಲಯ, ಅದಾದಮೇಲೆ ಸೊ ನೆಕ್ಸ್ಟು ಇಲ್ಲಂತೂ ಅಂದರೆ ಚಾಮುಂಡೇಶ್ವರಿ ದೇವಸ್ಥಾನಕ್ಕಂತೂ ನಾವು ಒಂದು 8 ವಾರ ಹೋಗಿದ್ದೀವಿ. ಅಂದರೆ ಅಷ್ಟು ಒಂದು 7-8 ಸರಿ ಹೋಗಿದ್ದೀನಿ ಒಂದು 2 ಮಂತ್ಸಲ್ಲೇ. ಸೊ ಅಲ್ಲಿಗೇನು 4 ಗಂಟೆಗೆ ಸ್ನಾನ ಮಾಡ್ಕೊಂಡು ಹೋಗ್ಬಿಡ್ತಿದ್ವಿ ಮನೆಯಲ್ಲೇ. ಅದಾದಮೇಲೆ ಊರಲ್ಲಿ ಜಾಸ್ತಿ ಹೋಗಿದ್ದೀನಿ ಊರಿಗೆಲ್ಲ. ಅದಾದಮೇಲೆ
ನೆಕ್ಸ್ಟು ಕೊಟ್ಟಿರ್ಗೆ ಹೋದೆ, ಅಲ್ಲಿ ಕೂಡ ಬೇರೆ ನೀರೇ, ಅದು ಕೂಡ ಕೇರಳದಲ್ಲಿ. ಸೊ ಇಷ್ಟೊಂದೆಲ್ಲ ಹೊರಗಡೆ ಸ್ವಲ್ಪ ನೀರು ಬಿಡ್ತಲ್ವ, ಅದಕ್ಕೇನಾದರೂ ಸ್ವಲ್ಪ ಏರ್ ಫಾಲ್ ಆಗ್ತಿದೆಯೇನೋ ಗೊತ್ತಾಗ್ತಿಲ್ಲ. ಸೊ ನಿಮಗೆ ಯಾರಿಗಾದರೂ ಏರ್ ಫಾಲ್ ಆಗೋದಕ್ಕೆ ಏನಾದರೂ ಒಂದು ಐಡಿಯಾ ಇದ್ದರೆ, ನೀವೇನಾದರೂ ಏರ್ ಫಾಲ್ ಆಗೋದಕ್ಕೆ ಏನಾದರೂ ಯೂಸ್ ಮಾಡ್ತಾಯಿದ್ರೆ ನನಗೂ ಈ ವಿಡಿಯೋದಲ್ಲಿ ಕಮೆಂಟ್ ಹಾಕಿ. ನನಗೆ ಗೊತ್ತಿರೋ ಮಟ್ಟಿಗೆ ಸ್ವಲ್ಪ ದಿನದ ಇಂಚೆ, ಅಂದರೆ ನಾನು ಸುಮಾರು ದಿನ ಅಂದರೆ ಒಂದು 4 years ಬ್ಯಾಕು ಕೊಬ್ಬರಿ ಎಣ್ಣೆ ಒಳಗಡೆ ಮೆಂತ್ಯನ ಜಜ್ಜಿಬಿಟ್ಟು ಕರ್ಬೇವಿನ ಸೊಪ್ಪನ್ನ ಹಾಕ್ಕೊಂಡು ಕಾಯಿಸ್ಬಿಟ್ಟು ಆರಿಸಿ ಎಣ್ಣೆ ಹಚ್ಕೊತಾ ಇದ್ವಿ. ಅದು ನಮ್ಮ ಅಣ್ಣನ ಮಗಳು ಹೇಳಿದ್ಲು ನನಗೆ. ಅವಳು ಸ್ವಲ್ಪ ಏರ್ ಸಖತ್ತಾಗಿತ್ತು ನಮ್ಮ ಅನಿತಂದು, ನಮ್ಮ ಅಣ್ಣನ ಮಗಳು ಅನಿತಾ ಅಂತ ಅವಳ ಹೆಸರು. ಸೊ ಅವಳು ಅದೇ ಥರನೇ ಹಚ್ಕೋತಾ ಇದ್ಲು, ಅದೇ ಏರ್ ಫಾಲ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಸೊ ಇವಾಗಂತೂ ಅವಳದು ಏರ್ ತುಂಬ ಏರ್ ಫಾಲ್ ಆಯಿತೋ ಏನಾಯ್ತೋ ಗೊತ್ತಿಲ್ಲ, ಅವಳದು ಏರೇ ಇಲ್ಲ ಬಿಡಿ, ಸ್ವಲ್ಪ ಆಗಿಬಿಟ್ಟಿದೆ. ಸೊ ಅವಳು ಹೇಳಿದ್ಲು ನನಗೆ ಆ ಥರ ಹಚ್ಕೋಬೇಕು ಅಂತ. ನಾನು ಸ್ವಲ್ಪ ದಿನ ಹಚ್ಚಿದ್ದೀನಿ ಅವಾಗೆಲ್ಲ. ಸೊ ನೋಡೋಣ, ಅದು ಬಿಟ್ಟು ಬೇರೆ ಏನಾದರೂ ಇದ್ದರೆ ಐಡಿಯಾಸು ಹೇಳಿ, ಈ ಕಮೆಂಟಲ್ಲಿ ತಿಳಿಸಿ, ಈ ಥರ ಇದು ಮಾಡಿ ಅಂತ ಹೇಳಿಬಿಟ್ಟು ನಾನು ಕೂಡ ಅದನ್ನ ಟ್ರೈ ಮಾಡ್ತೀನಿ. ಏಕೆಂದರೆ ಸ್ವಲ್ಪ ಏರ್ ಫಾಲ್ ಆಗಬೇಕಾದಾಗೇ ನಾವು ಬೇಗನೆ ಅದನ್ನ ಕಂಟ್ರೋಲ್ ಮಾಡ್ಕೋಬೇಕು. ಏಕೆಂದರೆ ತಿರ್ಗಾ ಜಾಸ್ತಿ ಆದರೆ ಸುಮ್ಮನೆ ಕಷ್ಟ ಆಗಿಬಿಡುತ್ತೆ. ತಿರ್ಗಾ ಜಾಸ್ತಿ ಆಗಿಬಿಟ್ರೆ ಜಾಸ್ತಿನೇ ಉದುರ್ತಾ ಇರುತ್ತೆ ಏರು. ಸೊ ಒಬ್ಬೊಬ್ಬರು ಹೆಣ್ಮಕ್ಳು ಕೂಡ ತುಂಬಾ ಕಷ್ಟಪಡ್ತಾರೆ. ಅಂದರೆ ನಮ್ಗೆ ಏರಿಲ್ಲ, ನನಗೆ ಏರ್ ಫಾಲ್ ಆಗಿಬಿಟ್ರೆ ಆಮೇಲೆ ಏರ್ ಇಲ್ದಂಗೆ ಆಗಿಬಿಟ್ರೆ, ಏರ್ ಸಣ್ಣ ಆಗಿಬಿಟ್ರೆ ಅಂತ. ಏಕೆಂದರೆ ಅಷ್ಟಿಷ್ಟ ಹೆಣ್ಮಕ್ಳಿಗೆ ಅಂದ ಚಂದ ಇರೋದೇ ಏರಲ್ವಾ. ಸೊ ಅದರಿಂದ ಸ್ವಲ್ಪ ಕಾಳಜಿ ಜಾಸ್ತಿ ಮಾಡ್ಕೊತಾರೆ. ಸೊ ನನಗೂ ತುಂಬ ಕಾಳಜಿನೇ ಇದೆ. ಇಷ್ಟೇ ನಂದು ಒಂದು ಏರ್ ರೊಟೀನ್ ಇರುತ್ತೆ. ಅದೆಲ್ಲ ಆದಮೇಲೆ ಇನ್ನು ತರಕಾರಿ ಎಲ್ಲ ಜೋಡಿಸಿಟ್ಟೆ. ಇನ್ನು ಫ್ರಿಜ್ಜಲ್ಲಿ ಇಷ್ಟು ಬಾಕ್ಸ್ ಇಟ್ಕೊಂಡಿದ್ದೀನಿ ನೋಡಿ ನಾನು. ಆ ಬಾಕ್ಸ್ಗಳಿಗೆಲ್ಲ ತುಂಬಿಟ್ಟು ತರಕಾರಿಗಳನ್ನ ಇವಾಗ ಕಸ ಒಂದು ರಾಶಿ ಆಗಿತ್ತು. ಏಕೆಂದರೆ ಸೊಪ್ಪುಗಳೆಲ್ಲ ಬಿಡಿಸಿಟ್ಬಿಟ್ಟಿದ್ದೀನಿ, ಕೊತ್ತಂಬರಿ ಸೊಪ್ಪು ಮತ್ತು ಆಮೇಲೆ ಸೊಪ್ಪುಗಳೆಲ್ಲ ತಿಂದರು, ಮೆಂತ್ಯ ಸೊಪ್ಪು ಅದೆಲ್ಲ ಇತ್ತು. ಅದನ್ನೆಲ್ಲ ಬಿಡಿಸಿಟ್ಟು ತರಕಾರಿಗಳೆಲ್ಲ ಎತ್ತಿಟ್ಟು, ಈಗ ನೋಡಿ ಅಷ್ಟೊತ್ತು ತರಕಾರಿ ಸೋಸಿ ಎಲ್ಲ ಮಾಡೋಷ್ಟರಲ್ಲಿ ಒಂದು ಅರ್ಧ ಗಂಟೆ ಫ್ಯಾನ್ ಹಾಕೊಂಡಿದ್ನ, ಕೂದಲೆಲ್ಲ ಚೆನ್ನಾಗಿ ಹಾರ್ಕೊಂತು. ಈಗ ನಾನು ತಲೆ ಬಾಚ್ತಾ ಇದ್ದೀನಿ. ನಿಮ್ಗೆ ಇವಾಗ ತೋರಿಸ್ತೀನಿ ನೋಡಿ ಏರ್ ಯಾವ ಥರ ಬಂದಿದೆ ಅಂತ ಹೇಳ್ಬಿಟ್ಟು. ನಂದು ಇಷ್ಟು ಶೈನಿಂಗ್ ಇರುತ್ತೆ ಏರ್ ಮಾತ್ರ. ಸೊ ಇನ್ನೊಂದು ವಿಷಯ ಗೊತ್ತಾ, ಗಾರ್ನಿಯರ್ ಹಾಕೋದ್ರಿಂದ ಒಂದು ಸ್ವಲ್ಪ ಶೈನಿಂಗ್ ಜಾಸ್ತಿ, ಏರು ತುಂಬ ಚೆನ್ನಾಗಿ ಶೈನಿಂಗ್ ಬರ್ತಾ ಇರುತ್ತೆ. ಅದು ತುಂಬ ಚೆನ್ನಾಗಿರುತ್ತೆ ಗಾರ್ನಿಯರ್ ಅನ್ನೋದು. ಸೊ ಬೇರೆಯವ್ರಿಗೆ ಹೆಂಗೋ ನನಗೆ ಗೊತ್ತಿಲ್ಲ. ಸೊ ನನಗೆ ತುಂಬ ಇಷ್ಟ. ನಾನು ಯಾರ್ಯಾರೋ ಎಲ್ಲ ಮೆಹಂದಿ ಹಾಕಂತಾರಂತೇಳಿ 1-2 ಟೈಮ್ ಮಧ್ಯದಲ್ಲೇ ನಾವು ಮೆಹಂದಿ ಹಾಕಿದ್ದೆ. ಅಪ್ಪ ದೇವರೇ, ಆ ಮೆಹಂದಿ ಹಾಕ್ದಾಗಂತೂ ನಂದು ಕೂದಲ ದಪ್ಪ ಬೇರೆ, ಒಂದೊಂದು ಕೂದಲನ್ನು ತೊಗೊಂಡು ಮೆಹಂದಿ ಹಚ್ತಾರೆ. ಒಂದಿಷ್ಟಪ್ಪ ತಲೆ ಬಾರಾದಂಗೆ ಆಗಿಬಿಟ್ಟಿತ್ತು. 3 hours ಬಿಡಬೇಕು ಅಂತ ಹೇಳಿದರು. ಅಮ್ಮ ಬಿಟ್ಟು ಸ್ನಾನ ಮಾಡೋಷ್ಟೊತ್ತಿಗೆ ನನಗೆ ತಲೆನೋವು ಬಂದುಬಿಡ್ತು. ಅಂದರೆ ಅಷ್ಟಿಷ್ಟು ತಲೆನೋವು ಬರಲಿಲ್ಲ. ಈ ಸವಾಸನೆ ಬೇಡಪ್ಪ ಅಂಥೇಳಿ ಈಗ 15 ನಿಮಿಷ ಅಷ್ಟೇ ನಾನು ಹೇರ್ ಅಂದರೆ ಅದನ್ನ ಕಲರ್ ಹಾಕಿಸ್ಕೊಳ್ಳೋದು. ನೋಡಿ ಎಷ್ಟು ಶೈನಿಂಗ್ ಬರ್ತಾ ಇದೆ, ನಿಮಗೆ ಕಾಣಿಸ್ತಿದೆ ಅಂತ ಅಂದ್ಕೊಳ್ತೀನಿ. ಸೊ ಈ ರೀತಿ ಎಷ್ಟು ಜನ ಕೇಳ್ತಾರೆ ಅಂತಂದರೆ ಅದಕ್ಕೋಸ್ಕರ ನಾನು ನಿಜವಾಗಿ ವಿಡಿಯೋ ಮಾಡಿದ್ದು. ತುಂಬ ಜನ ಕೇಳ್ತಾಯಿದ್ರು, ನನ್ನ ಒಂದು ಶಾಪಿಗೆ ಬರೋರೆಲ್ಲ, ಬ್ಲೌಸ್ ಸ್ಟಿಚಿಂಗ್ ಬರೋರೆಲ್ಲ, ನನಗೆ ಪರಿಚಯರೋರೆಲ್ಲ, ಸುನಿ ನೀನು ಕೂದಲಿಗೆ ಏನಾಗ್ತೀಯಾ, ಏರಿಗೆ ಏನಾಗ್ತೀಯಾ ಹೇಳು, ನಮಗೂ ಒಂಚೂರು ಐಡಿಯಾ ಇದ್ದರೆ ಅಂತ ತುಂಬ ಜನ ಹೇಳ್ತಿದ್ರು. ಸೊ ಹಾಗಾಗಿ ನಿಜವಾಗ ಅವ್ರಿಗೋಸ್ಕರ ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಾರೆ, ಅವ್ರಿಗೋಸ್ಕರ ವಿಡಿಯೋ ಮಾಡಿದೆ ಇವತ್ತು ನಾನು. ಒಂದು ಐಡಿಯಾ ಬರಲಿ ಅಂತ ಹೇಳ್ಬಿಟ್ಟು. ಇಷ್ಟು ಬಿಟ್ಟರೆ ನಿಜವಾಗೂ ನಾನು ಏನೂ ಹಾಕಲ್ಲ, ಬೇರೆ ಏನು ಯೂಸ್ ಮಾಡೋದೇ ಇಲ್ಲ ನಾನು. ಸೊ ಇಷ್ಟು ಚೆನ್ನಾಗಿರುತ್ತೆ. ಮೊನ್ನೆ ಮಾತ್ರ ಒಂದು ಆಯ್ತು ಅನಿಸುತ್ತೆ, 1 ಮಂತು 1.5 ಮಂತ್ ಆಗಿರಬೇಕು. ಸ್ವಲ್ಪ ಒಂದಿಷ್ಟುದ್ದ ಕೂದಲ ಕಟ್ ಮಾಡಿಸ್ದೆ, ಇನ್ನೂ ಜಾಸ್ತಿ ಇತ್ತು. ಒಂದು ಯು ಶೇಪ್ ಮಾಡಿಸ್ಕೊಳ್ಳೋಣ ಅಂತೇಳಿ ಪಾರ್ಲರ್ಗೆ ಹೋಗಿದ್ದೆ. ಲಾಸ್ಟ್ ಟೈಮ್ ವಿಡಿಯೋ ನೋಡಿರ್ತೀರ ಅಂತ ಅಂದ್ಕೊಳ್ತೀನಿ. ಆ ವಿಡಿಯೋ ಹಾಕಿದ್ದೀನಿ ನಾನು ಕಟ್ ಮಾಡಿಸಿರೋದು ಹೇರ್ನ, ಮತ್ತು ಹೈಡ್ರಾ ಫೇಶಿಯಲ್ ಮಾಡಿಸಿದ್ದೆ. ನಾನು ಬೇಕಾದ್ರೆ ಒಂದು ಸರಿ ಚೆಕ್ ಮಾಡಿ, ಆ ವಿಡಿಯೋ ಹಿಂದೆ ಇರುತ್ತೆ, ಇದೇ ಚಾನಲಲ್ಲೇ ಇದೆ ಅದು. ಸೊ ಆವಾಗ ನಾನೊಂದು ಇಷ್ಟು ಕಟ್ ಮಾಡಿಸ್ಕೊಂಡಿದ್ದೆ. 1 ಇಂಚ್ ಅಂತ ಹೇಳಿದರೆ ಅವರೊಂದು 2 ಇಂಚ್ ಕಟ್ ಮಾಡಿದ್ರು ಅಂತ ಅನಿಸುತ್ತೆ. ಎಷ್ಟೇ ಕಟ್ ಮಾಡಿದ್ರು ಕೂಡ ನನಗೆ ಏರ್ ತುಂಬ ಚೆನ್ನಾಗಿ ಬೆಳೀತೆ ಬಿಡಿ. 6 ಮಂತ್ ಆಗೋಕ್ಕಿಲ್ಲ, ಆಲ್ರೆಡಿ ಕೂದಲು ಬಂದುಬಿಟ್ಟಿರುತ್ತೆ ನನಗೆ ಕಟ್ ಮಾಡಿಸಿದ್ರು ಕೂಡ. ಎಲ್ಲರೂ ಬೈಯುತ್ತಾರೆ ನನಗೆ, ಏರ್ ಮಾತ್ರ ಕಟ್ ಮಾಡಿಸ್ಬೇಡ್ರಿ, ಎಷ್ಟು ಕಷ್ಟಪಡ್ತೀವಿ ನಾವು ಏರ್ ಬೆಳೆದಿಲ್ಲ ಅಂಥೇಳಿ, ಚೆನ್ನಾಗಿರುತ್ತೆ, ಬೇಡ ಅಂತ ತುಂಬ ಜನ ಹೇಳ್ತಿರ್ತಾರೆ. ನನಗೂ ಎಲ್ಲರ ಥರ ಸ್ವಲ್ಪ ಕಟ್ ಮಾಡಿಸ್ಬಿಡೋಣ ಅಂತ ಅನಿಸುತ್ತೆ. ಆದರೆ ಬೇಡಪ್ಪ, ಏರು ತುಂಬಾ ಕಷ್ಟ ಆಗುತ್ತಿರಿ, ಕಟ್ ಮಾಡಿಸ್ಬಿಟ್ಟು ಬೆಳೀಲಿಲ್ಲ ಅಂದರೆ ಏನು ಮಾಡೋದು ಅಂತ 1 ಇಂಚು 1/2 ಇಂಚ್ ಈ ರೀತಿ ಕಟ್ ಮಾಡಿಸಿ ಒಂದು ಸ್ವಲ್ಪ ಕೌಲ್ ತೆಗಿಸ್ತಾ ಇರ್ತೀನಿ ಅವಾಗವಾಗ ಅಷ್ಟೇ. ಸೊ ಇಷ್ಟೇ ನನ್ನದು ಏರ್ ರೊಟೀನು. ಇನ್ನೇನು ಇವಾಗ ತಲೆನೂ ಬಾಚ್ಕೊಂಡೆ, ಸ್ವಲ್ಪ ಸಿಕ್ಕು ಬೀಳುತ್ತೆ.
ಅಂದರೆ ಸ್ಟ್ರೈಟ್ನಿಂಗ್ ಮಾಡಿಸಿರೋದ್ರಿಂದ ಅಷ್ಟೊಂದೆಲ್ಲ ಸಿಕ್ಕು ಬೀಳಲ್ಲ. ನಾನು ಮಾಡಿಸಿದ್ದು ಪರ್ಮೆಂಟ್ ಸ್ಟ್ರೈಟ್ನಿಂಗ್, ಅದು ಅಂದರೆ 3 ಇಯರ್ಸ್ಗೆ ಆಗುವಂಥ ಒಂದು ಸ್ಟ್ರೈಟ್ನಿಂಗು. ಬರೋ ಕೂದಲಿಗೆಲ್ಲ ಸ್ಟ್ರೈಟ್ನಿಂಗ್ ಇರಲ್ಲ, ಹಳೆ ಕೂದಲಿಗೆ ಏನಿರುತ್ತೋ ಅದು ಮಾತ್ರ ಸ್ಟ್ರೈಟಾಗಿರುತ್ತೆ, ಬೆಳೆ ಕೂದಲಿಗೆ ಸ್ಟ್ರೈಟ್ನಿ ಇರಲ್ಲ. ಓಕೆನಾ, ನೋಡಿ ಈ ರೀತಿ ಕೆಲವು ಟ್ರೀಟ್ಮೆಂಟ್ಸ್ ಇರ್ತವೆ, 6 ಮಂತ್ಗೂ ಹೋಗಿ ಮಾಡಿಸ್ಕೋಬೇಕು. ಅಯ್ಯೋ ಅಷ್ಟೊಂದೆಲ್ಲ ಹೋಗಿ 3 ತಿಂಗಳಿಗೊಂದು ಸರಿ, 6 ತಿಂಗಳಿಗೊಂದು ಸರಿ 5,000 ಸಾವಿರ ಅಮೌಂಟ್ ನೀಡೋಕ್ಕಾಗಲ್ಲ ಅಂಥೇಳಿ ಈ ರೀತಿ ಸಿಂಪಲಾಗಿ 3 ವರ್ಷಕ್ಕಾಗುವಷ್ಟು ಮಾಡಿಸ್ಕೊಬಂದ್ಬಿಟ್ಟಿದ್ದೀನಿ. ಸೊ ಇನ್ನೇನು ಇವಾಗ ತಲೆ ಬಾಚ್ಕೊಂಡು ಊಟ ಕೂಡ ಮುಗಿಸ್ದೆ. ಊಟ ಮುಗಿಸಿ ಇವಾಗ ಶಾಪ್ ಕಡೆ ಹೋಗ್ತಾ ಇದ್ದೀನಿ. ಆಲ್ರೆಡಿ 2:30-3 ಗಂಟೆ ಆಗಿತ್ತು ಅನಿಸುತ್ತೆ. ಎಲ್ಲ ಕೆಲಸ ಮುಗಿಸಿ ಇವಾಗ ಶಾಪಿಗೆ ಹೋಗಿ 1-2 ಬ್ಲೌಸ್ ಹೊಲಿದ್ಬಿಟ್ಟು ಮನೆಗೆ ಬರ್ತೀನಿ ಅಷ್ಟೇ. ಸೊ ಇನ್ನೇನು ಇವತ್ತಿನ ವಿಡಿಯೋ ಇಲ್ಲಿಗೆ ಹೆಣ್ಣು ಮಾಡ್ತಾ ಇದ್ದೀನಿ. ಇನ್ನು 1-2 ಬ್ಲೌಸ್ ಹೊಲಿದು ಮನೆಗೆ ಬಂದುಬಿಟ್ಟು ಮನೆಗಳ ಕೆಲಸ ನೋಡ್ಕೊಳ್ತೀನಿ. ಸೊ ನನ್ನ ಕಡೆಯಿಂದ ವಿಡಿಯೋ ನೋಡೋರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ, ನೆಕ್ಸ್ಟ್ ಒಂದು ಒಳ್ಳೆ ವ್ಲಾಗ್ ಜೊತೆ ನಿಮ್ಮ ಜೊತೆ ಸಿಗ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು.